ಒಬ್ಬ ಹುಡುಗ ಒಬ್ಬಾಕಿನ ಲವ್ ಮಾಡತಾನು. ಈಕಿನ ಮದುವೆ ಆಗೋ ಸಂಬಂಧ ಹಿಂದೂ ಧರ್ಮದಿಂದ ಮುಸ್ಲಿಂ ಕನ್ವರ್ಟ್ ಆಕಾನು, ಮುಸ್ಲಿಂದಿಂದ ಕ್ರಿಶ್ಚಿಯನ್ ಕನ್ವರ್ಟ್ ಆಕಾನು. ಇಲ್ಲಿ ಆಗಿದ್ದೇನಂದ್ರೆ ಎಲ್ಲ ಧರ್ಮದ ಒಬ್ಬೊಬ್ಬಕ್ಕಿನ ಹೆಂಡತಿನ ಮದುವೆ ಹಾಕೋದು ಅದ ತಪ್ಪಾಗಿದಾನು. ಇದ ಒಂದು ಸಿಚುವೇಶನ್ ಅನ್ನ ನಾವು ಮೂವಿ ರೂಪದಾಗ ನೋಡ್ತೇವೆ. ಅದ ಕಿಸ್ ಕಿಸ್ಕೋ ಪ್ಯಾರ್ ಕರ್ನಾ 2 ಮೂವಿ. ಈ ಒಂದು ಮೂವಿದ ಅಫಿಷಿಯಲ್ ಟ್ರೈಲರ್ ಆಲ್ರೆಡಿ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಕಪಿಲ್ ಶರ್ಮಾ ಅವರ ಈ ಒಂದು ಮೂವಿ ಒಳಗೆ ಮೇನ್ ರೋಲ್ ಅಭಿನಯಿಸತ್ತಾರು. ನಾವು ಕೇಳಾಕನ ಇಂಟ್ರೆಸ್ಟಿಂಗ್ ಅನ್ಸೈತಿ ಸ್ಟೋರಿ. ಇನ್ನು ಮೂವಿ ಒಳಗೆ ನೋಡ್ರಿ ಹೆಂಗೆ ಅನಿಸ್ತೈತಿ ನೀವು ಯೋಚನೆ ಮಾಡ್ರಿ. ಅಲ್ಟಿಮೇಟ್ ಲೆವೆಲ್ ಟ್ರೈಲರ್ ರಿಲೀಸ್ ಮಾಡಿದಾರೆ ಅಂತ ಹೇಳ್ಬೋದು ನನ್ನ ಪ್ರಕಾರ. ಏನು ಸಿಚುವೇಶನ್ ಅಂದ್ರೆ ಇವ ಒಬ್ಬಾಕಿನ ಲವ್ ಮಾಡತಾನು ನಮ್ಮ ಕಪಿಲ್ ಶರ್ಮಾ. ಅಕ್ಕಿನ ಮದುವೆ ಆಗೋ ಉದ್ದೇಶದಿಂದಾಗಿ ಮೊದಲಕ್ಕೆ ಒಂದು ಮುಸ್ಲಿಮ್ ಕನ್ವರ್ಟ್ ಆಗಿದ್ದಾನು. ಬಟ್ ಏನೋ ಮಿಸ್ಟೇಕ್ ಆಕ್ಯಾಸ ಅಕ್ಕಿ ಬದಲಿ ಬೇರೆದಕ್ಕಿನ ಮದುವೆ ಹಾಕಾನು. ಆನಂತರ ಈಕಿ ಸಿಕ್ಕಿಲ್ಲ ಯಾಕ ಅಂತೇಳಿ ಕ್ರಿಶ್ಚಿಯನ್ ಕನ್ವರ್ಟ್ ಹಾಕಾನು. ಕ್ರಿಶ್ಚಿಯನ್ ಹೋಗಿ ಕೂಡ ಬೇರೆದಕ್ಕಿನ ತಪ್ಪಿ ಮದುವೆ ಹಾಕಾನು. ಅಲ್ಲಿಯೂ ಕೂಡ ಸೇಮ್ ಅಂದ್ರೆ 3 ಧರ್ಮಗಳು 3 ಹೆಂಡತಿಯರು. ಕೊನೆಗೂ ಕೂಡ ಈ 4ನೇದಕ್ಕಿನ ಮದುವೆ ಆಗಕ್ಕೆ ನಿತ್ತಾನು. ನೋಡೋಣ ಅದು ಮದುವೆ ಹಾಕಾನೋ ಇಲ್ಲೋ ಅಂತೇಳಿ. ಈ ರೀತಿಯಾದ ಸಿಚುವೇಶನ್ ಅನ್ನ ಈ ಮೂವಿ ಹೋಗಿ ನೋಡ್ತಾನವ. ಈ ಒಂದು ಮೂವಿಯನ್ನು ರಿಟರ್ನ್ ಮತ್ತು ಡೈರೆಕ್ಟ್ ಮಾಡಿದ್ದ ಅನುಕಲ್ಪ ಗೋಸ್ವಾಮಿ ಅವರ ಅಲ್ಟಿಮೇಟ್ ಲೆವೆಲ್ ಡೈರೆಕ್ಷನ್ ಮಾಡಿದಾರಂತ ನನಗನ್ನಿಸ್ತು. ಟ್ರೈಲರ್ ಮಾತ್ರ ಬೆಂಕಿತ್ತು ಅಂತ ಹೇಳ್ಬೋದು. ಆನಂತರ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಾಗಲಿ, ಆನಂತರ ಒಂದಷ್ಟು ಗ್ರಾಫಿಕ್ಸ್ ಡಿಸೈನ್ಗಳಾಗಲಿ ಬೆಸ್ಟ್ ಲೆವೆಲ್ ಒಳಗಿದ್ದು. ಅಂದರೆ ಒಂದು ಸಿನಿಮಾಟೋಗ್ರಫಿಯನ್ನು ಯಾವ ರೀತಿಯಾಗಿ ಮಾಡ್ಬೇಕಂತೇಳಿ ನಮ್ಮ ಗೋಸ್ವಾಮಿ ಅವರನ್ನು ನೋಡಿ ಕಲಿಬೇಕು ಅನ್ನೋದನ್ನು ತಿಳಿಸುವ ಥರ ಇತ್ತು. ಒಂಥರ ಹೇಳ್ಬೇಕಂದ್ರೆ ಸ್ಟೋರಿ ಲೈನ್ ಮಾತ್ರ ಬಹಳಷ್ಟು ಅಲ್ಟಿಮೇಟ್ ಲೆವೆಲ್ ಒಳಗೈತಿ. ಕಪಿಲ್ ಶರ್ಮಾ ಅವರ ಕಮ್ಬ್ಯಾಕ್ ಮೂವಿ ಇದಾಕೈತಿ. ಅಲ್ಟಿಮೇಟ್ ಲೆವೆಲ್ ಒಳಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಟ್ರೈಲರ್ ಪ್ರಕಾರ ಹೇಳ್ತಾನೆ ಕಪಿಲ್ ಶರ್ಮಾ ಅವರು ಕಾಮಿಡಿ ಥ್ರಿಲ್ಲಿಂಗ್ ಮೂವಿಗೆ ಫೇಮಸ್ ಅದಾರು. ಈ ಒಂದು ಮೂವಿ ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗೆ ಹೋಗೋ ಚಾನ್ಸ್ ಐತಿ. ಆನಂತರ ಮೂವಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ಮೂವಿ ಒಳಗೆ ಒಂದು ಏನು ಸಿನಾಮಿನ ಐತಲ್ಲ, ಸಿನಿಮಾಕ್ಕೆ ತಕ್ಕಂಥ ಒಂದಷ್ಟು ಕ್ಯಾರೆಕ್ಟರ್ ಡಿಸೈನಿಂಗ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲ ಆ್ಯಕ್ಟರ್ಸ್ಗಳು ತಮ್ಮ ಬೆಸ್ಟನ್ನು ನೀಡಿದ್ದಾರೆ ಅಂತೇಳಿ ನನಗನ್ನಿಸ್ತು. ಆನಂತರ ಈ ಒಂದು ಟ್ರೈಲರ್ಗೆ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳನ್ನು ನೋಡಿದಾರೆ 5 ಸ್ಟಾರ್ಗೆ 4.5 ಸ್ಟಾರ್ನ ಕೊಡ್ತಾನು. ಯಾವ ಕಾರಣಕ್ಕೆ ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಆ ಕಾರಣಕ್ಕೆ. ಆನಂತರ ಆಗ ಆಲ್ರೆಡಿ ನಾನು ಹೇಳಿದೆ ನನ್ನ BGM ಬ್ಯಾಕ್ಗ್ರೌಂಡ್ ಒಳಗೆ ಅಲ್ಟಿಮೇಟ್ ಲೆವೆಲ್ ಪ್ಲೇಸ್ಮೆಂಟ್ ಮಾಡಿದರು. ಅದು ಕೂಡ ಪ್ಲೇಸ್ಮೆಂಟ್ ಬೆಸ್ಟ್ ಇದೆ ಅಂತ ಹೇಳ್ಬೋದು. ಅಂದರೆ ಯಾವ ಸೀನಿಗೆ ಯಾವ ರೀತಿಯಾದ ಬ್ಯಾಕ್ಗ್ರೌಂಡನ್ನು ಆ್ಯಡ್ ಮಾಡಬೇಕು ಅಂತೇಳಿ ಒಂದು ಸೂಟೇಬಲ್ ಬ್ಯಾಕ್ಗ್ರೌಂಡನ್ನು ಈ ಒಂದು ಟ್ರೈಲರ್ ನಾವು ನೋಡಿದ್ದು. ಮೂವಿ ಒಳಗೂ ಕೂಡ ಇದೇ ಥರ ಎಕ್ಸ್ಪೆಕ್ಟೇಷನ್ ಐತಿ. ನೋಡೋಣ ಮೂವಿ ರಿಲೀಸ್ ಆಗ್ಬೇಕಾ ಗುರ್ದಾಕೈತಿ ಯಾವ ರೀತಿಯಾಗಿ ಮೂವಿ ಇದೆ ಅಂತೇಳಿ. ಬಟ್ ಈ ಒಂದು ಮೂವಿ ಒಳಗೆ ನಮ್ಮ ಕಪಿಲ್ ಶರ್ಮಾ ಅವರು ಸಿಕ್ಕಾಕೊಂಡು ಒದ್ದಾಡತಾರೋ ಎಲ್ಲ ಕಡೆ ಅಂದ್ರೆ ಇವರು ಯಾವ ರೀತಿಯಾಗಿ ಈ ಸಿಚುವೇಶನ್ಗಳಿಂದ ಹೊರಗೆ ಬರ್ತಾರೋ, ಆನಂತರ ಯಾವ್ಯಾವ ರೀತಿಯ ಕಾಮಿಡಿ ಥಿಂಗ್ಗಳು ಇದ್ರೋಗಿರ್ತಾವೋ, ಆನಂತರ ಯಾವ ರೀತಿಯಾಗಿ ನಮ್ಮ ಪೊಲೀಸರು ನಮ್ಮ ಕಪಿಲನ್ನು ಹಿಡಿಯಾಕೆ ಬಂದಾರೋ ಅದು ಕೂಡ ಭಾಳಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಐತಿ. ನೋಡೋಣ ಒಟ್ಟು ಮೂವಿ ರಿಲೀಸ್ ಆವಾಗ ಈ ಮೂವಿ ಮಾತ್ರ ನೋಡಕ್ಕೆ ಹೋಗೋದನ್ನ ಯಾವ ಕಾರಣಕ್ಕಂದ್ರೆ ಈ ಥರ ಮೂವಿ ನೋಡೋದಂದ್ರೆ ತಿರ್ಲೆ ಬರ್ತೈತಿ. ಆ ಕಾರಣಕ್ಕೆ ನಿಮಗೆ ಯಾವ ರೀತಿಯಾಗಿ ಅನ್ನಿಸ್ತಂತೇಳಿ ಟ್ರೈಲರ್ ಕೆಳಗಡೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ. ಮತ್ತು ನಮ್ಮ ಕಪಿಲ್ ಶರ್ಮಾ ಅವ್ರ ಕಂಬ್ಯಾಕ್ ಮೂವಿ ಹಾಕೈತಿ ಏನು ಕ್ವಶನ್ ಮಾರ್ಕ್ ನಿಮಗೆ ಏನು ಅನ್ನಿಸ್ತೈತೆ ಅನ್ನೋದು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ ಐತಿ, ಕಮೆಂಟ್ ಮಾಡಿರಿ. ಇದಾಗಿದ್ದ ಕಿಸ್ ಕಿಸ್ಕೋ ಪ್ಯಾರ್ ಕರ್ನಾ 2 ಮೂವಿದು ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಆನಂತರ ಈ ಮೂವಿ ರಿಲೀಸ್ ಆಗೋ ಡೇಟ್ ಕೂಡ ಐತಿ. ಯಾವುದಂದ್ರೆ ಅದು ಡಿಸೆಂಬರ್ 12ನೇ ತಾರೀಕು. ಇದೇ ತಿಂಗಳ ಡಿಸೆಂಬರ್ 12ನೇ ತಾರೀಕು ಮೂವಿ ರಿಲೀಸ್ ಆಗೋದೈತಿ.